ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಇಂಟೆನ್ಷನಲ್ಲಿ ಹೀಗೆಲ್ಲ ಮಾಡ್ತಿದ್ಯಾ, ನನ್ನ ಅವಾಯ್ಡ್ ಮಾಡ್ತಿದ್ಯಾ ಅನ್ನೋದು ನನ್ನ ಫೀಲು. ಮಹೇ, ನನ್ನ ಮನಸ್ಸಲ್ಲಿ ನಿಜವಾದ ಪ್ರೀತಿ ಇದೆ, ಆದ್ರೆ ಅದನ್ನ ನಿನಗೆ ಹೇಳೋದ್ರಲ್ಲಿ ಅರ್ಥ ಮಾಡಿಸೋದ್ರಲ್ಲಿ ಫೇಲ್ ಆಗ್ತಿದ್ದೀನಿ ಅಂತ ನನಗೆ ಅನಿಸ್ತಿದೆ. ಒಂದ್ ವಿಷಯ ನೆನ್ಪಿಟ್ಕೋ ಜೀವ, ನನ್ನ ಹತ್ರ ಇಲ್ಲದೆ ಇರೋದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಎಲ್ಲ ನನ್ನ ಹತ್ರ ಇದೆ. ನನ್ಗೇನೋ ಕೊರತೆ ಆಗಿ ನಾನು ನಿನ್ನನ್ನು ಪ್ರೀತಿಸ್ಲಿಲ್ಲ, ಅಥವಾ ಯಾವುದೋ ಒಂದು ಅಟ್ರಾಕ್ಷನ್ ಇಂದ ನಾನು ನಿನ್ನನ್ನು ಲವ್ ಮಾಡಿಲ್ಲ. ನಿಜವಾದ ಪ್ರೀತಿ ಅನ್ನೋ ಅನುಭವ ನನಗೆ ನಿನ್ನಿಂದ ಆಗಿದೆ. ಅದು ಒಂದು ಕಾರಣದಿಂದ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೇಮ್ ಹಿಯರ್. ನನಗೆ ಅಪ್ಪ, ಅಮ್ಮ, ಅಕ್ಕ, ತಂಗಿ ಎಲ್ಲರಿಂದನೂ ಪ್ರೀತಿ ಸಿಕ್ಕಿದೆ, ಆದ್ರೆ ಒಂದು ಲವರ್ ಕೊಡೋ ಪ್ರೀತಿ ಸಿಕ್ಕಿರೋದು ನಿನ್ನಿಂದ ಮಾತ್ರ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು ಟು ಜೀವ. ನೀನು ಫೋಟೋ ತುಂಬಾ ಚೆನ್ನಾಗಿ ತೆಗೆದಿದ್ಯಾ, ಆದ್ರೆ ನನ್ನೆದ್ರು ತೆಗ್ದಿಲ್ವಲ್ಲ ನೀನು. ಒಂದ್ ಎಳ್ನೀರು ಎಕ್ಸ್ಟ್ರಾ ತಗೊಂಡ್ಬಾ. ಅಜ್ಜಿ ಮತ್ತೆ ಫೋಟೋನಾ? ಹೋಗುಂಡಪ್ಪ, ನಿಮ್ ಫೋಟೋ ತೆಗಿವಾಗ ನಾನು ಇರ್ಲಿಲ್ಲ ನೋಡು, ಅದಕ್ಕೆ ಈಗ ನೀವಿಬ್ರು ಒಂದೇ ಎಳ್ನೀರ್ನ ಅನ್ಯೋನ್ಯವಾಗಿ ಕುಡಿಯೋದನ್ನ ನೋಡ್ಬೇಕಂತ ನನಗೆ ಆಸೆ. ಹಾಗೆ ಅವ್ರ ಫೋಟೋನ ತಕೊಂಡ್ಬಿಡ್ತಾರೆ. ಒಂದೇ ಎಳ್ನೀರಾ? ಗಂಡ ಹೆಂಡತಿ ಆಗೋರು ನೀವು ಒಂದೇ ಎಳ್ನೀರ್ನ ಹಂಚ್ಕೊಂಡು ಕುಡೀರಿ ಅನ್ಯೋನ್ಯವಾಗಿ. ಕೂತ್ಕೊಳ್ರಿ ಕೂತ್ಕೊಳ್ರಿ. ಭೂಮಿಕಾ, ನಾನು ಎಳ್ನೀರು ಕುಡಿಯಲ್ಲ, ನೀವು ಕುಡೀರಿ. ನಾನು ಕುಡಿಯೋ ಥರ ಆ್ಯಕ್ಟ್ ಮಾಡ್ತೀನಿ. ಇದೆಲ್ಲ ಆಗಲ್ಲ ಪ್ಲೀಸ್ ಅಜ್ಜಿ, ಇಲ್ಲದ ಹಠ ಮಾಡಬೇಡಿ. ಹಠ ಮಾಡ್ಬಿಡಿ ಅಂದ್ರೆ ಆಗಲ್ಲ ಅಂದ್ರೆ ಆಗಲ್ಲ. ಹೋಗಿ ಕುಡಿಯೋ ಥರ ಆ್ಯಕ್ಟ್ ಮಾಡಿ. ನನಗೆ ಆಕ್ಟಿಂಗ್ ಎಲ್ಲ ಬರಲ್ಲ. ಪ್ಲೀಸ್. ಏನು ಏ ಗುಂಡು, ಎಳ್ನೀರೇ ಕುಡಿತಾ ಇಲ್ವಲ್ಲೋ? ನೀವಿಬ್ರು ಸೇರ್ಕೊಂಡು ಏನು ಡೀಪ್ ಆಗಿ ಚರ್ಚೆ ಮಾಡ್ತಾ ಇದ್ದೀರಾ? ಏನಮ್ಮ, ನಮ್ ಗುಂಡನ ಕಂಟ್ರೋಲ್ ತಗೋತಾ ಇದ್ಯಾ? ಅಯ್ಯೋ, ಆತರ ಏನೂ ಇಲ್ಲ. ಅಯ್ಯೋ, ಗಂಡ ಹೆಂಡತಿ ಅಂದಾಗ ಗುಸುಗುಸು ಬಿಸಿ ಬಿಸಿ ಇದ್ದೇ ಇರುತ್ತೆ. ಅದೇ ಅಲ್ವಾ ರಿಯಲ್ ಲವ್. ನೀವು ಕುಡೀರಿ ಕುಡೀರಿ. ಅಯ್ಯೋ, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗಾದ್ರೆ ನಮ್ಮ ಮನೆಗೆ ಬಂದವರು ಯಾಕೆ ಶಿವಪ್ಪ ಹೊರಗೆ ಬಂದಿತ್ತಿದ್ಯಾ? ಏನಾಯ್ತು? ಅಮ್ಮ, ನಿಮ್ಮನ್ನು ಹುಡ್ಕೊಂಡೇ ಬಂದೆ. ಇದಕ್ಕಿದ್ದಂಗೆ ಎಲ್ಮಾಯ ಆಗ್ಬಿಟ್ರಿ. ಎಲ್ಲ ಅಡಿಕೆ ಹಾಕ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಎಲ್ಲೂ ಸಿಗ್ಲಿಲ್ಲ. ಅಯ್ಯೋ, ಅದಕ್ಕೇನಂತೆ, ಬನ್ನಿ ಒಳಗೆ ಕೊಡ್ತೀನಿ. ಪರವಾಗಿಲ್ಲ ಪರವಾಗಿಲ್ಲ, ನಾನು ಕೊಡೋದು ಕೊಟ್ಟಾಯ್ತು, ಇನ್ನು ಬರ್ತೀನಿ. ಸ್ವಲ್ಪ ತಡೀರಿ. ನಿಜ ಹೇಳಿ, ಯಾರು ನೀವು? ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ನೀವು? ನಾನು ಗೊತ್ತಾಗ್ಲಿಲ್ವಾ? ಗಂಡು ನಾನೇ, ಹೆಣ್ಣು ನಾನೇ. ನಿಮ್ಮ ಪಾಲಿಗೆ ಮಂಗಳಮುಖಿನೂ ನಾನೇ. ಇಲ್ಲ ಇಲ್ಲ, ನೀವು ಸರಿಯಾಗಿ ಹೇಳ್ತಾ ಇಲ್ಲ. ನನ್ನ ಹೆಂಡತಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಾಗ ಅವಳನ್ನು ಕಾಪಾಡಿದ್ದು ನೀವು, ಸೇಫಾಗಿ ಮನೆಗೆ ತಂದು ಬಿಟ್ಟಿದ್ದು ನೀವು, ನಮ್ಮಿಬ್ಬರಲ್ಲಿ ಸಮಸ್ಯೆ ಇರೋದನ್ನ ಸಾಲ್ವ್ ಮಾಡಿದ್ದು ನೀವು. ಈಗ ಕಳ್ಕೊಂಡಿರೋ ಚೀಟಿ ದುಡ್ಡು ಸಿಗ್ತಿದೆ ಅಂತ ಫೋನ್ ಮಾಡಿ ಹೇಳಿದ್ರು. ಇಷ್ಟೆಲ್ಲ ಮಾಡಿರೋದು ನೀವೇ. ದಯವಿಟ್ಟು ಹೇಳಿ, ಯಾರು ನೀವು? ನಿನ್ ಗೆಳೆಯ ಶಿವಪ್ರಸಾದ್.
ನಮ್ಮನ್ನು ಕಾಪಾಡಕ್ಕೆ ಬಂದಿದ್ದು ನನ್ನ ಗೆಳೆಯನ, ಈ ಜಗತ್ತಿನ ಆಳೋ ಜಗದೀಶ್ವರನ, ಮಂಗಳಮುಖಿಯಾಗಿ ಬಂದಿತ್ತು ಪರಮೇಶ್ವರನ. ಪರಮೇಶ್ವರ ಮಾತ್ರ ಅಲ್ಲ ಶಿವಪ್ರಸಾದ್, ಅರ್ಧನಾರೀಶ್ವರನೂ ಕೂಡ. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ತಾಯಿಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಹೆಂಡತಿ, ನೀನಾ? ನಾನೆಲ್ಲೋ ವಿಕ್ಕಿ ಅವರೇ ಬಂದ್ರು ಅಂತ ಅನ್ಕೊಂಡೆ. ರೀ ಹೆಂಡತಿ, ನಾನು ನಿಮ್ಮನ್ ಬಿಟ್ಟು ಎಲ್ರಿ ಹೋಗ್ಲಿ? ನಾನು ಯಾವಾಗ್ಲೂ ನಿಮ್ ಜೊತೆ, ನನ್ನ ಜೂನಿಯರ್ ಜೊತೆ ಸದಾ ಇರ್ತೀನಿ. ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ. ಅವ್ರು ಹೀಗೆಲ್ಲ ಹಾಡಲ್ಲ ಆಯ್ತಾ? ರೀ ಹೆಂಡತಿ, ನಮ್ ಹೆಂಡತಿಗೆ ಕೋಪ ಬಂದಿದೆ. ಇದಕ್ಕೆಲ್ಲ ಪರಿಹಾರ ನಮ್ಮ ಅಗ್ರಜಾನೆ. ಅಗ್ರಜ, 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 ಅಗ್ರಜ. ನಾನೇ ಮಿಸ್ಟರ್ ವೇದಾಂತ ಸಿಸ್ಟರ್. ಡೋಂಟ್ ಮಿಸ್ ಮೀ. ಅಯ್ಯೋ ಅಪ್ಪ, ಅದು ಡೋಂಟ್ ಮಿಸ್ ಮೀ ಅಲ್ಲ, ಡೋಂಟ್ ಮಿಸ್ ವಿತ್ ಮೀ. ವಿಕ್ರಾಂತ್, ವಾಟ್ ಇಸ್ ದಿಸ್? ಸಾರಿ ಅಗ್ರಜ, ಸಾರಿ. ವಿಕ್ರಾಂತ್, ನೀನು ಮಾಡಿದ್ದು ಸರಿನಾ? ನೀನೇ ಹೇಳು. ಅಗ್ರಜ, ನಾನೇನ್ ಮಾಡ್ದೆ ಈಗ? ಅಲ್ಲ ವಿಕ್ರಾಂತ್, ನೀನು ದುಬೈಗೆ ಹೋಗಿ ಎಷ್ಟು ದಿವಸ ಆಯಿತು? ಒಂದು ಮೆಸೇಜ್ ಮಾಡಲಿಲ್ಲ, ಒಂದು ಫೋನ್ ಮಾಡಿ. ಆರ್ತಿ ಅವರು ತುಂಬ ಬೇಜಾರು ಮಾಡ್ಕೊಳ್ದೇ ಇರ್ತಾರ? ಸಾರಿ ಅಗ್ರಜ, ಸಾರಿ ರೀ ಹೆಂಡತಿ. ನಾನು ಫೋನ್ ಪಿಕ್ ಮಾಡಿಲ್ಲ ಅಂತ ತಾನೇ ನೀವು ಕೋಪ ಮಾಡ್ಕೊಂಡಿರೋದು? ಏ ಅಂಜು, ಸಾಕ್ ಬಿಡೆ. ಅಕ್ಕ, ನಾನು ಹೇಳ್ದೆ ತಾನೆ, ನಾನು ಅಂಜು ಅಲ್ಲ, ವಿಕ್ರಾಂತ್ ವಸಿಷ್ಠ ಅಂತ. ಅಕ್ಕ, ಈಗ ನೀನ್ ವಿಕ್ರಾಂತ್ ಬಾವನ್ ಜೊತೆ ಹೇಗ್ ಮಾತಾಡ್ತೀಯೋ ಅದೇ ತರ ನನ್ನ ಜೊತೆ ಮಾತಾಡ್ಬೇಕು. ಓ, ನೀನು ಗಡ್ಡ, ಮೀಸೆ, ಈ ತರ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ರೆ ನೀವು ವೇದಾಂತ್ ವಸಿಷ್ಠ, ನೀನ್ ವಿಕ್ರಾಂತ್ ವಸಿಷ್ಠನಾ? ಹೌದಾ ವಿಕ್ರಾಂತ್? ಹಾಗ್ರಜ. ಬನ್ನಿ ಹೆಂಡತಿ, ಕೂತ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಇದು? ಇಲ್ಲ ಬ್ರೋ, ಈ ಜಗತ್ತಲ್ಲಿ ಮೋಸ ಮಾಡ್ತಿರೋರು, ಅನ್ಯಾಯ ಮಾಡ್ತಿರೋರು ನೆಮ್ಮದಿಯಾಗಿ ಬದುಕ್ತಿದ್ದಾರೆ. ಒಳ್ಳೆಯವ್ರ ಕಾಲ ಇಲ್ಲ ಬ್ರೋ. ನಮಗಂತೂ ಬದುಕೋದಕ್ಕೆ ಯೋಗ್ಯತೆನೇ ಇಲ್ಲ.
ವಿಷಯ ಅಪ್ಪನಿಗೆ ಗೊತ್ತಾದರೆ ನಮ್ಮ ಮೇಲಿರೋ ನಂಬಿಕೆನೇ ಹೊರಟೋಗುತ್ತೆ. ಅಪ್ಪಂಗೆ ಹೇಳದೆ ಹೋದರೆ ಆ ರೌಡಿಯಿಂದ ನಮ್ಮ ಜೀವನೇ ಹೊರಟೋಗುತ್ತೆ. ನಾಳೆ ನಮ್ಮನೆ ನಂಬ್ಕೊಂಡಿರೋ ನಮ್ಮ ಹೆಂಡ್ತಿರಿಗೆ ನಮ್ಮಿಂದ ಯಾವ ತೊಂದರೆನೂ ಆಗಬಾರ್ದು. ಇದನ್ನು ಶುರು ಮಾಡಿರೋದು ನಾವೇ, ಎಂಡ್ ಮಾಡಬೇಕಾಗಿರೋದು ನಾವೇ. ಏನು ಹೇಳ್ತೀಯ? ನಿಜ, ನಾವು ಸತ್ತರೆ ಎಲ್ಲ ಸಮಸ್ಯೆನೂ ಎಂಡಾಗುತ್ತೆ. ಕೊಡು, ನಾನು ಮೊದಲು ಕುಡಿತೀನಿ. ಮೊದಲು ಊಟ ಆಗಿದ್ರೆ ಫಸ್ಟ್ ನೀನು ತಿನ್ನು ಅಂತ ಹೇಳ್ತಿದ್ದೆ, ಆದರೆ ಸಾಯೋದಲ್ಲಿ ನಾನೇ ಫಸ್ಟು. ಬೇಜಾರಾಗಬೇಡವೋ, ನಿನಗಿಂತ ಮುಂಚೆ ನಾನು ಕುಡಿತೀನಿ, ಆಮೇಲೆ ನೀನು ಕುಡಿ. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಸರ್, ನೀವು ಯಾರಂತ ಗೊತ್ತಾಗಿಲ್ಲ. ಗೊತ್ತಾಗಬೇಕಾ? ಗೊತ್ತಾಗಬೇಕು ಅಂದರೆ ಈ ಮನೇಲಿ ಔಸ್ಕೊಂಡಿದಾರಲ್ಲ ಆ ಕಳ್ಳನ ಮಕ್ಕಳು, ಅವ್ರನ್ನ ಕರಿ, ಗೊತ್ತಾಗುತ್ತೆ. ಕಳ್ಳನ ಮಕ್ಕಳ? ಸರ್, ನೀವು ಪೊಲಿಟಿಕಲ್ ಲೀಡರ್ ಮನೆ ಅನ್ಕೊಂಡು ಮಿಸ್ ಮಾಡ್ಕೊಂಡು ಬಂದಿದ್ದೀರಾ ಅನ್ಸುತ್ತೆ. ಇದು ಬಿಸ್ನೆಸ್ ಮ್ಯಾನ್ ಮನೆ ಸರ್. ಚೋಟು, ಕೀರ್ತಿ ತಕ್ಕ ಮೂರ್ತಿ ಇರಬೇಕು, ಇಲ್ಲ ಮೂರ್ತಿ ತಕ್ಕ ಕೀರ್ತಿ ಇರಬೇಕು. ಓವರ್ ಆಯ್ತು ಅಂದ್ರೆ ಕುಯ್ದಾಕ್ಬಿಡ್ತೀನಿ. ಸರ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ಇಲ್ಲಿ ನೀವು ಹುಡ್ಕೊಂಡು ಬಂದಿರುವಂಥವ್ರು ಯಾರು ಇಲ್ಲ ಈ ಮನೇಲಿ. ಇದು ಮರ್ಯಾದಸ್ಥರ ಮನೆ ಸರ್. ನೀವು ಹೊರಗಡೆ ಹೋಗಿ ಸರ್. ನನ್ನೇ ಹೊರಗಡೆ ಹೋಗು ಅಂತೀಯಾ? ಹೋಗಿ ಈ ಮನೆ ಮಕ್ಕಳನ್ನ ಕರಿ, ಇಲ್ಲ ಅಂದ್ರೆ ಹುಡುಗರ್ನ ಕರೆಸಿ ಇಲ್ಲಿ ಮನೆ ಇತ್ತ ಸ್ಮಶಾನ ಇತ್ತ ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಹಂಗ ಮಾಡಾಕ್ತೀನಿ. ಯಾರೇ ನೀವು? ಏನ್ ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇದೆಯಾ? ಏಜೆ ಮನೇಲಿದ್ದಾರೆ, ವಾಯ್ಸ್ನ ರೇಸ್ ಮಾಡಿ ಮಾತಾಡಿದ್ರೆ ಹುಷಾರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರೇ ನೀವು? ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ನೋಡಿ, ಮೊದಲು ಕಟ್ಬಿಚ್ಚಿ, ಇಲ್ಲ ಅಂದ್ರೆ ಇದ್ರ ಪರಿಣಾಮ ಸರಿ ಇರಲ್ಲ. ಏನಾಗ್ಬೇಕು ನಿಮ್ಗೆ? ಇನ್ಫಾರ್ಮೇಶನ್. ಯಾವ್ದ್ರ ಬಗ್ಗೆ? ಇತ್ತೀಚೆಗೆ ನಿಮ್ಮ ಹಾಸ್ಪಿಟಲ್ ನಡೆದಿರೋ ಒಂದು ಡೆಲಿವರಿ ಕೇಸ್ ಬಗ್ಗೆ. ಅರ್ಸನ್ಕೋಟೆ ಅಖಿಲಾಂಡೇಶ್ವರಿಯ ಇಬ್ಬರು ಸೊಸೆಗೂ ನಿಮ್ಮ ಹಾಸ್ಪಿಟಲಲ್ಲೇ ತಾನೇ ಡೆಲಿವರಿ ಆಗಿರೋದು? ಹೌದು, ಅವ್ರ ದೊಡ್ಡ ಸೊಸೆ ಪಾರ್ವತಿ ಮಗು ಹೋಯ್ತು. ಅದು ಓಕೆ, ಆದ್ರೆ ಜನನಿ ಮಗು ಬದುಕ್ತು ತಾನೆ? ಜನನಿಗೆ ಡೆಲಿವರಿ ಮಾಡಿಸಿದ ಡಾಕ್ಟರ್ ನೀವೇ ತಾನೆ? ಹೌದು ಮೇಡಮ್. ಅದು ಗೊತ್ತಾಗಿನೇ ನಿಮ್ಮನ್ನ ಇಲ್ಲಿಗೆ ಪ್ರೀತಿಯಿಂದ ಕರ್ಸ್ಕೊಂಡಿರೋದು. ಬಟ್ ಜನನಿ ಮಗು ಹೇಗ್ ಬದುಕ್ತು? ಹೇಗೆ ಅಂದ್ರೆ? ಜನನಿ ಮಗು ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ಸತ್ತೋಗ್ಬೇಕಿತ್ತು. ಅಂಥದ್ರಲ್ಲಿ ಅದು ಬದುಕಿದ್ದು ಹೇಗೆ? ಅದ್ರಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ. ಆ ಗೋಲ್ಮಾಲ್ನ ನೀನೇ ನಡೆಸಿರೋದು ಅಂತ ನಂಗೆ ಡೌಟ್ ಇದೆ.
ನನ್ನ ಡೌಟನ್ನ ಕ್ಲಿಯರ್ ಮಾಡಿದ್ರೆ ನೀನು ಬದುಕೋತ್ಯಾ, ಇಲ್ಲ ಅಂದ್ರೆ ಹೇಳ್ತೀನಿ ಹೇಳು. ಹೇಳು. ಅಲ್ಲಿ ಸತ್ತಿದ್ದು ಪಾರ್ವತಿ ಅವ್ರ ಮಗು ಅಲ್ಲ, ಜನನಿ ಅವ್ರ ಮಗು. ಈ ವಿಷಯ ಅವಳ ಗಂಡಂಗೂ ಗೊತ್ತಾ? ಇಲ್ಲ, ಪಾರ್ವತಿ ಅವ್ರನ್ನ ಬಿಟ್ರೆ ಅರಸನ್ ಕೋಟೆಯಲ್ಲೊಬ್ರು ಸರ್ವೆಂಟ್ ಇದ್ದಾರೆ, ಅವ್ರ ಹೆಸರು ಇನ್ಯಾರು? ಆ ಪಾರ್ವತಿ ಬಾಲಂಗುಚ್ಚಿ ಸಾವಿತ್ರಿನೇ ಇರ್ತಾಳೆ. ಹೇಳು. ಹಾ, ಅವರೇ. ಅವ್ರು ಬಿಟ್ರೆ ಈ ವಿಷಯನ ಎಲ್ರಿಂದನೂ ಸೀಕ್ರೆಟ್ ಆಗೇ ಇಟ್ಟಿದೀವಿ. ಸಿಕ್ಬೇಕಾಗಿರೋ ಇನ್ಫಾರ್ಮೇಶನ್ ಸಿಕ್ಕಾಯ್ತು, ಇವಳನ್ನ ಕಳಿಸು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ದುಡ್ಡು ತಿನ್ನೋರ ಹತ್ರ ಬಡ್ಡಿ ವಸೂಲಿ ಮಾಡ್ತಿರಲ್ಲ, ಅವ್ರೇನ್ ತಿನ್ಬೇಕು? ನಿಮ್ ಕೈ ಕಾಲೆಲ್ಲ ನೆಟ್ಟಿಗೆ ಇದೆಯಲ್ಲ, ಬೇರೆ ಯಾವ್ದಾದ್ರು ಕೆಲಸ ಮಾಡ್ಕೊಂಡು ಬದುಕ್ಬೋದಲ್ವಾ? ಪ್ರತಾಪ ಇಷ್ಟು ದಿವಸ ಏನೋ ಇಂಥ ಕೆಲಸಗಳು ಮಾಡ್ಕೊಂಡು ಓಡಾಡ್ತಿದ್ರಿ, ಇನ್ಮೇಲಾದ್ರೂ ಬದಲಾಗೋ ದಾರಿ ನೋಡಿ. ಸರಿಯತ್ಗೆ ಎಲ್ಲರೂ ನೋಡ್ತಾವ್ರೆ. ನೀವು ಒಳ್ಳೆ ಏಯ್ ಬರಲ್ಲ. ನಾನಾ? ಓ ಸಿದ್ದೇಶ್, ನೀವೇ ಬನ್ನಿ. ಏನತ್ಗೆ? ನಾನು ಹೋದ್ಮೇಲೆ ವಸೂಲಿ ಮಾಡೋಣ ಅಂತ ಕಾಯ್ತಿದ್ದೀರಾ? ಅಯ್ಯೋ ಇಲ್ಲ ಅತ್ಗೆ, ನಾವೀಗಾಗಲೇ ವಸೂಲಿ ಮಾಡಿರೋದನ್ನ ವಾಪಸ್ ಕೊಟ್ಬಿಟ್ಟು ಹೋಗುಮ ಅಂತ ಮಾತಾಡ್ಕತ ಇದ್ದೀವಿ. ಮೊದಲು ಇಲ್ಲಿಂದ ಹೊರಡಿ. ನಿಮ್ ದೊರೆಗೆ ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊಳಕ್ ಹೇಳಿ. ಹೋಗಿ. ಸರಿ ಅದು. ಏನಂದ? ಹೊತ್ತಿಗೆ ಇಲ್ಲಿಂದ ಹೋಗಂಗ್ ಕಾಣಿಸ್ತಿಲ್ಲ ಕಣ್ಣಣ್ಣ. ಎಲ್ರು ಬೇರೆ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತವ್ರೆ. ಅವ್ವನು ಅದೇ ಹೇಳಿದ್ದಲ್ವಾ, ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಬೇರೆ ಹುಡುಗರನ್ನ ಕಳಿಸ್ತೇನೆ ಅಂತ. ಸರಿ, ಈಗ ಬೇಡ, ಆಮೇಲೆ ನೋಡ್ಕೊಂಡಮ್ಮ. ಸರಿ ಅಣ್ಣ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದುಡ್ಡನ್ನ ಹೇಗೆ ಎತ್ಕೊಳ್ಳಿ, ಎಲ್ಲಿಟ್ಟಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಯಾಕೆ ಮುಖ ಓದಿಸ್ಕೊಂಡಿದ್ಯಾ? ಏನಮ್ಮ, ನನ್ನ ಪಾಡಿಗೆ ನಾನು ಯೋಚನೆ ಮಾಡೋ ಸ್ವತಂತ್ರನೂ ಇಲ್ವಾ? ಎಲ್ಲನೂ ಹೇಳ್ಬೇಕಾ? ಹೇಳಬೇಕು ದಿವ್ಯಾ, ಹೇಳಬೇಕು. ನೀನು ಗಾಢವಾಗಿ ಯೋಚನೆ ಮಾಡಿ ಅದ್ಯಾವ ಬಾಂಬ ಹಾಕ್ತೀಯೋ ಅಂತ ನಿಮ್ಮ ಅಮ್ಮನಿಗೆ ಹೆದರಿಕೆ. ಮೊದಲೇ ಗ್ರಹಚಾರ ಕೆಟ್ಟು ನೀನು ಇಲ್ಲಿಗೆ ಬಂದಿದ್ಯಾ. ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಲ್ವೇನೆ. ನೀವೊಬ್ಬರಾದ್ರೂ ಸರಿ ಇದ್ದೀರಾ ಅಂತ ಅನ್ಕೊಂಡೆ. ಬರ್ತಾ ಬರ್ತಾ ನೀವು ಅಮ್ಮನ ಥರನೇ ಆಗ್ತಿದ್ದೀರಾ. ಅತ್ತೆ ಯಾವಾಗಲೂ ಸತ್ಯದ ಪರ, ಶೋಕಿಗಳ ಪರ ಅಲ್ಲ. ಸುಮ್ಮನೆ ತೆಪ್ಪಕ್ಕೆ ತಿನ್ನೋ. ನೀನೇ ಮಾತಾಡ್ಸ್ಬಿಟ್ಟು ಇವಾಗ ನೋಡಿದ್ರೆ ತೆಪ್ಪಕ್ಕೆ ತಿನ್ನು ಅಂತ ಹೇಳ್ತಿದ್ಯಲ್ಲ. ಅಂದರೆ ಮನಸ್ಸಲ್ಲಿ ಏನು ಯೋಚನೆ ಮಾಡಬೇಡ, ಸುಮ್ಮನೆ ತಿಂದು ಎದ್ದೋಗು ಅಂತ. ಇವನೊಂದು ಫೋನು ಯಾವಾಗಂದ್ರೆ ಅವಾಗ ಬಡ್ಕೊಂಡು ಸಾಯುತ್ತೆ. ಅವ್ರಿಗೊಂದು ಫೋನು ಬರಬಾರ್ದೇನೆ. ಇವಾಗಲೇ ಬರಬೇಕಾ? ನೀವು ಮಾತಾಡಿ ಹೇಳಿದ್ರೆ ಇವಳು ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಹಾ ರಾಜು, ಹೇಳು. ಹೌದಾ, ಸರಿ ಬರ್ತೀನಿ. ಯಾರು ಹೇಳಿದ್ರೆ ಏನಂತೆ? ನನ್ನ ಜೊತೆ ಕೆಲಸ ಮಾಡೋನತ್ತೆ. ಸದ್ಯಕ್ಕೆ ನನಗಿರೋ ಒಳ್ಳೆ ಫ್ರೆಂಡು. ನಾಳೆ ಬೆಳಿಗ್ಗೆ ಕೆಲಸಕ್ಕೆ ಬೇಗ ಬರೋಕ್ಕೆ ಹೇಳಿದಾರಂತೆ ಮ್ಯಾನೇಜರು. ನಾಳೆ ಸ್ವಲ್ಪ ಬೇಗ ಹೊರಡಬೇಕು. ಆಯಿತು, ಹಾಗಾದರೆ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡ್ತೀನಿ, ತಿನ್ಕೊಂಡೇ ಹೋಗಿರಂತೆ. ತಿಂಡಿ ಅಷ್ಟೇ ಯಾಕೆ, ಲಂಚ್ ಬಾಕ್ಸು ಪ್ಯಾಕ್ ಮಾಡಿಕೊಡು, ತಿಂದು ತೇಗ್ಲಿ. ದಿವ್ಯಾ, ನನ್ನಿಂದಾಗಿ ಅತ್ತೇನು ಆಡ್ಕೋಬೇಡ ಪ್ಲೀಸ್. ಏನು ಡವ್ ಮಾಡ್ತೀಯ? CA ಆಫೀಸರ್ಗಿಂತ ನೀನೇ ಬ್ಯುಸಿ. ಮೂಟೆ ಹೊರೋರ್ಗೂ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಯಾಕೆ ಹಾಗಂತೀಯ? ಒಳ್ಳೆ ಮಾತಾಡೋಕ್ಕಾಗದೇ ಇದ್ರೆ ಸುಮ್ಮನಿದ್ಬಿಡು. ಹೌದು, ಇವನ್ ಮೂಟೆ ಹೊರೋನು, ಇವನಿಗೊಬ್ಬ ಮ್ಯಾನೇಜರು, ಅದು ಬೇಗ ಬಾ ಅಂತ. ಪಾ, ನಂಗೆ ನಗುನೇ ತಡಿಯೋಕ್ಕಾಗ್ತಿಲ್ಲ. ಹೇಗಾದ್ರೂ ಮಾಡಿ ಅದನ್ನ ತಗೋಬೇಕಲ್ಲ. ಆವಾಗಲೇ ದುಡ್ಡು ಕಿತ್ಕೊಂಡು ಹೋದ. ಎಲ್ಲಿಟ್ಟಿರ್ಬೋದು? ಇಲ್ಲೇ ಇಟ್ಟಿರ್ತಾನೆ. ಇಂಥ ಅವಕಾಶ ಮತ್ತೆ ಯಾವತ್ತು ಸಿಗುತ್ತೋ ಗೊತ್ತಿಲ್ಲ. ಅವಕಾಶ ಕೈ ತಪ್ಪು ಹೋಗೋ ಮೊದಲು ನಾನು ಅದನ್ನು ಯೂಸ್ ಮಾಡ್ಕೋಬೇಕು. ಇವನ್ನ ಬರೀ ದಡ್ಡ ಅಂತ ಅಂದ್ಕೊಂಡಿದ್ದೆ. ಕೆಲ್ಸಕ್ಕೆ ಬರ್ದಿರೋ ಮೂರ್ಖ ಅಂತ ಇವತ್ತು ಗೊತ್ತಾಯ್ತು. ಇವಾಗ ಅದೃಷ್ಟ ಅನ್ನೋ ಥರ ಈ ದುಡ್ಡು ಬಂದಿದೆ. ಭರ್ಜರಿಯಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಇನ್ನೊಂದು ಸ್ವಲ್ಪ ದುಡ್ಡನ್ನ ನಾನೇ ಉಳಿಸ್ಕೋತೀನಿ. ಇವನಿಗೆ ಗೊತ್ತಾದರೆ ಏನು ಮಾಡೋದು? ಗೊತ್ತಾದರೆ ಏನು ಬಂತು? ಆಗೇ ಆಗುತ್ತೆ. ಏನು ಹೇಳಲಿ? ಏನೋ ಒಂದು ಹೇಳಿದ್ರಾಯ್ತು. ದುಡ್ಡು ಹೋದ್ಮೇಲೆ ಏನು ಮಾಡ್ತಾನೆ? ನಗ್ನಗ್ತಾ ಒಂದು 4 ಮಾತಾಡಿದ್ರೆ ಹಲ್ಲಿಗಿಂಚ್ಕೊಂಡು ಬೇಬಿ ಅಂತ ಬರ್ತಾನೆ. ಸ್ವಲ್ಪ ಹತ್ರ ಬಿಟ್ಕೊಂಡ್ರೆ ಸ್ವರ್ಗನೇ ಸಿಕ್ತು ಅನ್ನೋ ಥರ ಆಡ್ತಾನೆ. ಇವಾಗ ಖರ್ಚು ಮಾಡಿದ್ರೆ ಆಯಿತು, ಮುಂದೆ ಅವನೇ ಏನೋ ಒಂದು ವ್ಯವಸ್ಥೆ ಮಾಡ್ಕೋತಾನೆ. ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇನು ಹುಡುಕ್ತಾ ಇದ್ದೀರಾ? ನನಗಾದ್ರೂ ಹೇಳಿ, ನಾನಾರು ಹುಡುಕೊಡ್ತೀನಿ. ಬಚ್ಚಲ ಮನೆಯಿಂದ ಸ್ನಾನ ಮಾಡ್ಕೊಂಡು ಬರೋದ್ರಲ್ಲಿ ಸ್ನಾನಕ್ಕೆ ಹೋಗಿದ್ದನ್ನೇ ಮರ್ತು ಬಿಡ್ತೀರಾ. ಅಂಥದ್ರಲ್ಲಿ ಈ ಹಳೆ ಪೇಪರ್ನೆಲ್ಲ ಮೈ ಮೇಲೆ ಸುರ್ಕೊಂಡು ಕೂತಿದ್ದೀರಲ್ಲ, ಹೇಳ್ರಿ. ಸ್ವಲ್ಪ ಸುಮ್ಮನೆ ಅಂತ ಹೇಳಿದ್ನ ಇಲ್ವಾ ನಿನಗೆ? ಅಮ್ಮ, ಇವತ್ತು ಹೊರಗಡೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ. ನೀನೆಲ್ಲ ಕೆಲಸ ಮುಗಿಸ್ಕೊಂಡು ನಿಧಾನಾಗಿ ಬಾಮ್ಮ, ನಾವು ನೋಡ್ಕೋತಾ ಇರ್ತೀವಿ. ಸಿಹಿ, ಸ್ಕೂಲಿಂದ ಬಂದ್ಮೇಲೆ ಹೋಮ್ವರ್ಕ್ ಮಾಡ್ಬೇಕಾಯ್ತಾ? ಅಪ್ಪ, ಹೋಗ್ಬಿಟ್ಟು ಬರ್ತೀನಿ. ಅಮ್ಮ, ಬರ್ತೀನಿ. ಮನೆ ಜಪ್ತಿಗೆ ನೋಟಿಸ್ ಕಳಿಸಿದ್ರು ನೀ ನಮ್ಮ ಹತ್ರ ಏನು ಹೇಳೇ ಇಲ್ಲ ಅಲ್ಲ? ಇನ್ನು ಯೋಚನೆ ಮಾಡ್ತಾ ಇದ್ರೆ ಸಾಲ ತೀರ್ಸಕ್ಕಾಗದೆ ಜೈಲಿಗೆ ಹೋಗ್ಬೇಕಾಗತ್ತಷ್ಟೇ. ಹೇಳ್ರಿ, ಮಗುಗೆ ಹೊತ್ತಾಗತ್ತೆ, ಸ್ಕೂಲಿಗೆ ಬಿಟ್ಬಿಟ್ಟು ಬನ್ನಿ. ಆಯಿತು ಬಗರಿ,
2 ನಿಮಿಷ. ನೋಡೆ ಪುಟ್ಟಿ, ನಿಮ್ ಇಂಜಿನಿಯರ್ ತಾತ ಮೋಟಾರ್ ಸಾವಾಸ ಬಿಟ್ಬಿಟ್ಟು ಇವತ್ತು ಹಳೆ ಪೇಪರ್ ಜೊತೆ ಕುಸ್ತಿ ಆಡ್ತಾ ಇದ್ದಾರೆ. ಯಾಕೆ ಇವತ್ತು ಗುಮ್ ಅಂತ ಇದೀಯಾ? ನಿಮ್ಮಮ್ಮ ಏನಾರ ಅಂದ? ಹುಷಾರಿಲ್ವಾ? ಎಲ್ಲ ಚೆನ್ನಾಗೇ ಇದೆಯಲ್ಲ. ನೀನು ಒಟ ಅಂತಿದ್ಯಲ್ಲ, ಅದಕ್ಕೆ ಅವಳಿಗೆ ನಿನ್ನ ಮೇಲೆ ಸಿಟ್ಟು ಬಂದಿದೆ ಅಲ್ವಾ ಬಂಗಾರಿ? 2 ನಿಮಿಷ ಪುಟ್ಟ, ಹೊರಟು ಬಿಡೋಣ. ಕಂಗ್ರಾಟ್ಸ್ ಅಪ್ಪು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ಹೇಳಲೇ ಇಲ್ಲ. ಹೊಸ ಬಿಸ್ನೆಸ್ ಯಾವ ಚಿಕ್ಕಿ? ಕಾಫಿ ಶಾಪ್. ಅಲ್ಲ, ನೀನು ಇಷ್ಟು ಚೆನ್ನಾಗಿ ಕಾಫಿ ಮಾಡ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ ನೋಡು. ಏನೋ ಹುರುಪಲ್ಲಿ ಅಡುಗೆ ಮನೆಗೆ ಹೋಗಿದ್ಯಾ ಅನ್ಕೊಂಡೆ, ಆದ್ರೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ. ಸೂಪರ್ ಅಪ್ಪು. ಥ್ಯಾಂಕ್ಸ್ ಚಿಕ್ಕಿ. ತಾತ ಕಾಫಿ ಕುಡಿದ್ರಾ? ನಿಮ್ಮ ಅಮ್ಮ ಮಾಡ್ದ ಹಾಗೆ ಇದೆ ಅಂತ ಅಂದ್ರೆ ತಾನೆ? ಎಕ್ಸಾಕ್ಟ್ಲಿ. ನಿಮ್ಮ ತಾತಂಗೆ ನಿಮ್ಮ ಅಮ್ಮ ಮಾಡೋ ಕಾಫಿ ಅಂದ್ರೆ ಪ್ರಾಣ. ಎಷ್ಟು ಸಲ ಮಾಡಿಕೊಟ್ರು ಕುಡಿತಾ ಇದ್ರು ಗೊತ್ತಾ? ಒಂದೊಂದ್ಸಲ ಅನ್ಸುತ್ತೆ ಚಿಕ್ಕಿ, ನಮ್ಮ ಅಮ್ಮ ಇದ್ದಿದ್ರೆ ಅವರು ನನ್ನನ್ನ ನಿಮ್ ತರನೇ ನೋಡ್ಕೋತಿದ್ರೋ ಏನೋ ಅಂತ. ಆಗ ಇಬ್ಬಿಬ್ರಮ್ಮಂದಿರು ಒಟ್ಟಿಗೆ ಪ್ರೀತಿ. ಕೆಲವೊಂದು ಸಣ್ಣ ತಪ್ಪುಗಳು ಕೂಡ ನನ್ನಿಂದ ನಡೀತಿರ್ಲಿಲ್ವೋ ಏನೋ. ಅನ್ಕೊಂಡಂಗೆಲ್ಲ ಆಗಿದ್ರೆ ನನ್ನಂತ ಅದೃಷ್ಟವಂತ ಈ ಪ್ರಪಂಚದಲ್ಲಿ ಯಾರು ಇರ್ತಾನೆ ಇರ್ಲಿಲ್ಲ. ನಾವೇ ಅದೃಷ್ಟವಂತರು. ಯಾಕೆ ಹೇಳು? ನೀನ್ ನಮ್ ಜೊತೆ ಇದೆಯಲ್ಲ ಅದಕ್ಕೆ. ಅಯ್ಯೋ ಚಿಕ್ಕಿ, ಆಫೀಸ್ ಲೇಟ್ ಆಯ್ತು, ಸಾಯಂಕಾಲ ಬಂದು ಮಾತಾಡೋಣ. ನೀವು ಮೂವರು ಸೇರ್ಕೊಂಡು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ ಕಣೋ. ಏನದ್ ಸೀಕ್ರೆಟು? ಸೀಕ್ರೆಟಾ? ಸೀಕ್ರೆಟಾ? ಹಾಗೆಲ್ಲ ಏನಿಲ್ವಲ್ಲ. ನೀವು ಮೂವರು ಕಾಫಿ ಕುಡಿತಾ ಕುಸ್ಕುಸ ಪಿಸ್ ಅಂತ ಮಾತಾಡ್ತಾ ಇದ್ರಲ್ಲ, ಅದು ಆ ಗುಟ್ಟೇನು ಅಂತ ನನ್ಗೆ ಈಗ್ಲೇ ಗೊತ್ತಾಗ್ಬೇಕು. ಹೇಳು. ಇಲ್ಲ, ಗುಟ್ಟಾಗಿ ಏನಿಲ್ಲ. ರಾಮ್ಗೆ ಯಾವಾಗ್ಲೂ ಪಂಕ್ಚುವಲ್ ಆಗಿ ಆಫೀಸ್ಗೆ ಹೊರಟ ಅಭ್ಯಾಸ ಅಲ್ವಾ, ಅಷ್ಟೇ. ಅಪ್ಪು, ನೀನ್ ಬಾಸ್ ಕಣೋ. ಒಂದ್ ಸ್ವಲ್ಪ ಟೈಮಿಂಗ್ ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ. ನೀನ್ ಕೈ ಕೆಳಗ್ ಕೆಲಸ ಮಾಡ್ತಾರ ನೋಡು, ಅವ್ರು ಪಂಚುವಲ್ ಆಗಿರ್ಬೇಕು ಅಲ್ವಾ ಅಶೋಕ್? ರಾಮ್, ಮೀಟಿಂಗ್. ಚಿಕ್ಕಿ, ಆಫೀಸ್ ಲೇಟ್ ಆಯ್ತು, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಸಾಯಂಕಾಲ ಬಂದು ಮಾತಾಡೋಣ. ಅಪ್ಪು ಚಿಕ್ಕಿ ಪ್ಲೀಸ್, ಬಂದು ಮಾತಾಡೋಣ. ಬಾಯ್. ರಾಮ, ನಾನು ಹಾಕಿದ ಲಕ್ಷ್ಮಣ ರೇಖೆನ ಪದೇ ಪದೇ ದಾಟ್ತಾನೇ ಇದೆಯಾ? 2 ದಿನ ಇದ್ದು ಹೋಗ್ತೀನಿ ಅಂದವನು ಇಲ್ಲೇ ಬೇರ್ ಬಿಟ್ಟು ಹಬ್ಕೋತಾ ಇದೆಯಾ? ಬೇಡದೆ ಇರೋ ಬೇರ್ನ ಬುಡದಿಂದ ಕಿತ್ತು ಬಿಸಾಕ್ಬೇಕಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೀಷಾ, ಏನಿದು? ನೀನ್ ಮಾಡ್ತಾ ಇರೋದು ಸರಿ ಇಲ್ಲ. ಏನ್ ಮಾಮ್ ನೀವು? ಅವಳೇನು ಅಪರಿಚಿತೆ ಅಲ್ಲ, ಮನೀಷಾ. ನಾನು ಪ್ರೀತಿಸಿದ ಮನೀಷಾ, ನನ್ನನ್ನ ಪ್ರೀತಿಸಿದ ಮನೀಷಾ. ಇದ್ರಲ್ಲಿ ತಪ್ಪೇನಿದೆ? ಅದು ಹಾಗಲ್ಲ ಮಿತ್ರ, ನಿನಗೆ ಮದುವೆ ಆಗಿದೆ. ಈಗಿಬ್ರು ಹೀಗೆ ಒಟ್ಟಿಗೆ ಇರೋದು ಸರಿಯಲ್ಲ ಅಲ್ವಾ? ಆದ್ರೆ ಆ ಮದುವೆ ನನಗಿಷ್ಟ ಇಲ್ವಲ್ಲ ಡ್ಯಾಡ್. ನೀವ್ ಹೇಳಿದ್ರಿಂತ ತಾನೇ ನಾನು ಮದುವೆ ಆಗಿದ್ದು.
ನಾನು ಮನೀಷಾನ ಎಷ್ಟು ಪ್ರೀತಿಸ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತು. ಯಾಕೆ ಮಾತಾಡ್ತಿಲ್ಲ ಡ್ಯಾಡ್? ಹೇಳಿ. ನೀವೀಗ ಸುಮ್ಮನೆ ಇದ್ರೆ ಹೇಗೆ? ಮಾತಾಡಿ ಮಾತಾಡಿ ಡ್ಯಾಡ್. ಮಿತ್ರ ಕೂಲ್. ನೀನ್ ಮೊದಲು ರಿಲ್ಯಾಕ್ಸ್ ಆಗಿರು. ಮಿತ್ರ, ವಾಟ್ ಇಸ್ ದಿಸ್? ಆಂಟಿ ಅಂಕಲ್ ಇಬ್ರು ಸೇರಿ ಯಾವ ಪರಿಸ್ಥಿತಿಯಲ್ಲಿ ನಿಂಗೆ ಮದ್ವೆ ಮಾಡಿದ್ರೋ ಗೊತ್ತಲ್ವಾ? ನೀನ್ ಹೀಗೆಲ್ಲ ಮಾತಾಡಿದ್ರೆ ಆಂಟಿ ಅಂಕಲಿಗೆ ಬೇಜಾರಾಗುತ್ತೆ. ಕೂಲ್, ನಾನ್ ಬಂದಾಯ್ತಲ್ಲ. ಮಿತ್ರ, ಹೇಗಿದ್ಯಾ? ಫೈನ್ ಚಿಕ್ಕಮ್ಮ, ಚೆನ್ನಾಗಿದ್ದೀನಿ. ಫೋನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಆಂಟಿ. ಅಂದ್ರೆ ಅಕ್ಕ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಚೆನ್ನಾಗಿರಲ್ವಲ್ಲ, ಅದಕ್ಕೆ ನಾನೇ ಫೋನ್ ಮಾಡಿ ಬರಕ್ ಹೇಳ್ದೆ. ಮಿತ್ರ, ಭಾಗ್ಯ ಇಲ್ಲಿ ಇರೋವರೆಗೂ ನೀನ್ ಅವಳ ಜೊತೆ ನಾರ್ಮಲ್ ಆಗೇ ಇರ್ಬೇಕು, ಅರ್ಥ ಆಯ್ತಾ? ಅಯ್ಯೋ, ನನ್ ತಾಳಿ. ಪ್ಲೀಸ್ ತುಳಿಬೇಡಿ, ಪ್ಲೀಸ್ ಆ ಕಡೆ ಹೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರತ್ನ, ಎಷ್ಟು ನಿಧಾನವಾಗಿ ಕೆಲಸ ಮಾಡ್ತಿದ್ದೀರಾ? ಅಲ್ಲ, ಅರಿಶಿನ ಶಾಸ್ತ್ರ ಮುಗಿದ ತಕ್ಷಣ ನಾವು ರೆಸಾರ್ಟ್ಗೆ ಹೋಗ್ಬೇಕು, ನಿಮಗೆ ಗೊತ್ತಿದೆಯಲ್ಲ. ಇವಿಷ್ಟು ಮೆಲ್ಲ ಕೆಲಸ ಮಾಡಿದ್ರೆ ಮುಹೂರ್ತ ಮೀರ್ ಹೋಗುತ್ತೆ. ನೋಡಿ, ಬೇಗ ಹೋಗಿ ಡ್ರೈವರ್ಗೆ ಗಾಡಿ ರೆಡಿ ಮಾಡಕ್ ಹೇಳ್ಬಿಡಿ. ಹೋಗಿ. ಅಭಿ, ನೆನ್ನೆ ನಡೆದಿದ್ದ ವಿಷಯ ಯೋಚಿಸ್ತಿದ್ಯಾ? ಇಲ್ಲ ಬ್ರೋ, ನಿನ್ನೆ ಅವ್ರಿಗೆ ಹೇಳಿದಾಯ್ತಲ್ಲ, ಸರಿಯಾಗಿ ನಿದ್ದೆ ಆಗಿಲ್ಲ ಅಷ್ಟೇ. ಹೋಗ್ಲಿ ಬಿಡು, ರೆಸಾರ್ಟ್ ಹೋಗುವಾಗ ಕಾರಲ್ಲಿ ಮಲ್ಗಕ್ಕೆ ಸ್ವಲ್ಪ ರೆಸ್ಟ್ ಸಿಗತ್ತಲ್ಲ. ಈಗ ನಿನ್ನ ಮುಖ ಹೀಗೆ ಮಾಡ್ಕೊಂಡಿರ್ಬೇಡ. ನಿನ್ನ ಮದುವೆ ಕಣೋ, ಇನ್ನು 10 ವರ್ಷ ಬಿಟ್ಟು ನೀನು ಈ ದಿನ ಯೋಚಿಸಿದಾಗ ನೀನು ಎಷ್ಟು ಖುಷಿಯಾಗಿದ್ದೆ ಅನ್ನೋದು ನೆನಪಾಗಬೇಕು, ಬೇಜಾರಾಗಿದ್ದೆ ಅಂತಲ್ಲ. ಯು ಆರ್ ರೈಟ್ ಬ್ರೋ, ಯು ಆರ್ ರೈಟ್ ಅಂತಿದ್ಯಾ, ಬಟ್ ನನ್ನ ಮಾತು ಕೇಳಲ್ವಲ್ಲ ನೀನು? ಯಾಕೆ ಬ್ರೋ ಹೀಗೆ ಹೇಳ್ತಿದ್ಯಾ? ಐ ಆಮ್ ಫೈನ್. ಮತ್ತೆ ಸ್ಮೈಲೇ ಮಾಡ್ತಿಲ್ಲ. ಅತ್ತೆ, ಮಾವ ಇನ್ನೂ ಬಂದೇ ಇಲ್ವಲ್ಲ? ರಾತ್ರನೇ ಬರ್ತಾರೆ ಅನ್ಕೊಂಡಿದ್ದೆ, ಇನ್ನೂ ಬಂದೇ ಇಲ್ಲ. ಉರಿ, ನಿನ್ ಕನ್ಸರ್ನ್ ನನ್ಗೆ ಅರ್ಥ ಆಗುತ್ತೆ. ಬಂದಿರ್ಬೋದೇನೋ, ಹೋಗೊಂದ್ಸತಿ ನೋಡ್ಕೊಂಡ್ ಬಾ. ಬರ್ದೆ ಎಲ್ಲಿ ಹೋಗ್ತಾರೆ? ಜನಾರ್ದನ್ ಕಡೆಯಿಂದ ಚೆನ್ನಾಗಿ ಬಿಸಿ ಮುಟ್ಸಿದ್ದೀನಲ್ಲ, ಮದ್ವೆ ಮಿಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ.
ಬ್ರೋ ನಿಂಗೆ ನನ್ನ ಫ್ರೆಂಡ್ಸ್ ಗ್ರೀಷ್ಮಾ ಮತ್ತೆ ಹರ್ಷಿತಾ ಗೊತ್ತಿದ್ದಾರಲ್ವಾ? ಅವತ್ತು ಮನೆಗೆ ಬಂದಿದ್ರಲ್ಲ? ಹಾ, ಅವ್ರು ಆಕ್ಚುಲಿ ಅಭಿಬ್ರೋ ಮದ್ವೆಗಂತ ಕೂರ್ಗಿಂದ ಬರ್ತಾ ಇದ್ದಾರೆ. ಆದ್ರೆ ದಾರಿನಲ್ಲಿ ಅವ್ರ ಗಾಡಿ ಕೆಟ್ಟೋಯ್ತಂತೆ. ಓ, ನಾನು ಈಗಲೇ ಡ್ರೈವರ್ನ ಕಳಿಸ್ತೇನೆ. ಅದಾಗಿದ್ರೆ ನಾನೇ ಹೇಳ್ತಿದ್ದೆ ಬ್ರೋ. ಆದ್ರೆ ಅವ್ರಿರೋ ಜಾಗದಲ್ಲಿ ಒಂದು ಮನೆ ಕೂಡ ಇಲ್ವಂತೆ. ಯಾರ್ಯಾರೋ ಬಂದ್ರೆ ನಾವು ಕಂಫರ್ಟಬಲ್ ಆಗಿರಲ್ಲ, ಅಭಿಬ್ರೋನೇ ಕಳ್ಸು ಅಂತ ಹೇಳಿದ್ರು. ನಾನಾ ನಿಧಿ ಇಲ್ಲೇ? ಪ್ಲೀಸ್ ಬ್ರೋ, ಯಾರ್ಯಾರೋ ಹೋದ್ರೆ ಅವ್ರು ಕಂಫರ್ಟಬಲ್ ಆಗಿರಲ್ವಂತೆ. ಇಟ್ಸ್ ಓಕೆ ಬ್ರೋ, ನೀ ಹೋಗ್ಬಾ. ಓಕೆ ಅಭಿ, ನಾನು ಟೈಮಿಗೆ ಸರಿಯಾಗಿ ಬರ್ತೀನಿ. ಏನಾದರೂ ಬೇಕಂದ್ರೆ ಕಾಲ್ ಮಾಡು. ಶ್ಯೂರ್ ಸರ್. ಥ್ಯಾಂಕ್ ಯು ಬ್ರೋ. ಅವ್ರು ಎಲ್ಲಿದ್ದಾರೆ ಅಂತ ನಿಂಗೆ ಲೊಕೇಶನ್ ಕಳ್ಸಿದ್ದೀನಿ. ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.